ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರೊಟೀನ ಶೇರ್ ಮಾಡ್ತಾ ಇದ್ದೀನಿ. ಯೂಶಲ್ ಆಗಿ ಸೋಮವಾರ ಪೂಜೆ ಇದ್ದೇ ಇರುತ್ತೆ, ಹಾಗಾಗಿ ಭಾನುವಾರನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ನೀಟಾಗಿ. ಅಂದರೆ ಧೂಳೆಲ್ಲ ತೆಗೆದು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡಿರ್ತೀನಿ. ಆದ್ರೂ ಕೂಡ ಬೆಳಗ್ಗೆ ಎದ್ದು ಇನ್ನೊಂದು ಸಾರಿ ಮಾಪ್ ಮಾಡ್ಕೊಂಡ್ರೆ ಸಮಾಧಾನ ಆಗೋದು. ಹಾಗೆಯೇ ಬಹಳಷ್ಟು ಜನ ಕೇಳಿದ್ರಿ, ನಾನು ಫಸ್ಟ್ ಟೈಮ್ ಮಾಪ್ ಮಾಡಿದಾಗ ನಮ್ಮನೇಲಿ ಮಾಪೇ ತೊಗೊಳ್ಳಲ್ಲ, ನಾನು ಮಾಪಿಂದ ಮನೆಯೆಲ್ಲ ಒರೆಸಲ್ಲ ಅಂತ ಹೇಳಿದ್ರಲ್ಲ ಪೂಜಾ ಅಂತ. ಏನು ಗೊತ್ತಾ, ಕಂಪ್ಲೀಟಾಗಿ ಇದರಲ್ಲೇ ಒರೆಸಿದ್ರೆ ಏನಾಗ್ಬಿಡುತ್ತೆ ಅಂದರೆ ಗೋಡೆ ಪಕ್ಕದಲ್ಲೆಲ್ಲ ಕೂದಲು ಧೂಳೇನಾದರೂ ಇದ್ರೆ ಅದ್ರ ಪ್ರಾಪರಾಗಿ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಂಪ್ಲೀಟಾಗಿ ಇದರಲ್ಲಿ ಮಾಪ್ ಮಾಡ್ಕೊಳ್ತಾ ಇರಲಿಲ್ಲ. ಹಾಗೆ ಕೂದಲೆಲ್ಲ ಇದ್ರೂ ಸಹ ಕೆಲವೊಂದ್ಸರಿ ಕಸ ಗೂಡಿಸಿದ್ರೂ ಕೂಡ ಇರುತ್ತೆ, ಅದೆಲ್ಲ ಗೋಡೆ ಪಕ್ಕಕ್ಕೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆದರೆ ನಾನು ಹಿಂದಿನ ದಿನ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಕೈಯಿಂದ ಬಕೆಟಲ್ಲಿ ನಾರ್ಮಲಾಗಿ ನಾವು ಹೆಂಗೆ ಮನೆ ಒರೆಸ್ತೀವಲ್ವ, ಸೊ ಆ ಥರ ಒರೆಸ್ಕೊಂಡಿರ್ತೀನಿ. ಇನ್ನು ನೆನ್ನೆನೇ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀನಲ್ವ, ಸೊ ಹಾಗಾಗಿ ಬೆಳಗ್ಗೆ ಮಾಪ್ ಮಾಡಿಕೊಂಡ್ರೆ ಅಷ್ಟೊಂದು ಏನು ಅನಿಸೋದಿಲ್ಲ. ಅಂದರೆ ಪ್ರಾಪರಾಗಿ ಇದರಲ್ಲೇ ಮಾಪ್ ಮಾಡ್ಕೋತೀನಿ ಅಂದರೆ ಸ್ವಲ್ಪ ನನಗೆ ಕಸ ಎಲ್ಲ ಮತ್ತು ಧೂಳೆಲ್ಲ ನೀಟಾಗಿ ಹೋಗಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಈ ಥರ ಬೆಳಗ್ಗೆ ಎದ್ದು ಇನ್ನೊಂದು ಸಾರಿ ಮಾಪ್ ಮಾಡ್ಕೊಳ್ಳೋದು ಅಷ್ಟೇ. ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಇಟ್ಕೊಂಡ್ಬಿಡ್ಬೇಕು ಅದನ್ನೆಲ್ಲ ನೀಟಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ನನಗೆ ಹೇಗೆ ಅಂತ ಅಂದರೆ, ಈ ಚೇರ್ನೆಲ್ಲ ಅಲ್ಲಲ್ಲೇ ಇಟ್ಕೊಂಡು ಚೇರ್ನ ಒಂದು ಸೈಡ್ ಎತ್ತಿಟ್ಟು ಮತ್ತು ಇನ್ನೊಂದು ಸೈಡ್ ಎತ್ತಿಟ್ಟು ಈ ಥರ, ಇಲ್ಲಾಂದರೆ ಎತ್ತಿ ಕಸ ಗುಡಿಸೋದು ಮಾಪ್ ಮಾಡೋದು ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ನಾನೇನು ಮಾಡ್ತೀನಿ ಅಂದರೆ ಪ್ರತಿಯೊಂದೂ ಕೂಡ ತೆಗೆದು ರೂಮಲ್ಲಿ ಇಟ್ಬಿಡೋದು, ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮತ್ತು ಪ್ರಾಪರಾಗಿ ಅದನ್ನೆಲ್ಲ ಸೆಟ್ ಮಾಡಿ ಮತ್ತು ನೀಟಾಗಿ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಈ ಥರ ಮಾಡ್ಕೋತೀನಿ. ನನಗೆ ಕಸ ಗುಡಿಸೋವಾಗ ಮಾಪ್ ಮಾಡ್ಕೊಳ್ಳೋವಾಗ ಡಿಸ್ಟರ್ಬೆನ್ಸ್ ಇರಬಾರ್ದು, ಜಾಗ ಜಾಸ್ತಿ ಥರ ಕಾಣಿಸುತ್ತೆ, ಹಾಗೆ ನೀಟಾಗೂ ಕೂಡ ಕ್ಲೀನ್ ಮಾಡ್ಕೋಬೋದು ಅಂತ. ಹಾಗೆ ಇವಾಗ ರಂಗೋಲಿ ಸಹ ಹಾಕ್ಕೊಳ್ತಾ ಇದ್ದೀನಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ. ಇವತ್ತು ಒಂದು ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಡಿಸೈನ್ ಮಾಡಿಕೊಂಡ್ರೆ ಅದು ಕೂಡ ಸೂಪರಾಗಿ ಕಾಣಿಸುತ್ತೆ. ಡೈಲಿ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ನೋಡ್ಕೊಂಡು ಬನ್ನಿ.
ಹಾಕಿದ ರಂಗೋಲಿ ಡಿಸೈನ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಸ್ವಲ್ಪ ಡಿಸೈನ್ ಮಾಡಿಕೊಂಡ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಇನ್ನು ತುಳಸಿ ಕಟ್ಟೆ ಮುಂದೆ ಹಾಕಿರುವಂಥ ಪುಟ್ಟ ರಂಗೋಲಿ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇವತ್ತು ಲೇಟಾಗಿ ಎದ್ದಿದ್ದೆ, ಹಾಗೆ ಪೂಜೆ ಅದೆಲ್ಲವೂ ಕೂಡ ಸ್ವಲ್ಪ ಲೇಟಾಗಿ ಆಗಿತ್ತು. ಸೊ ಹಾಗಾಗಿ ನಮ್ಮ ಅತ್ತೆನೇ ಬ್ರೇಕ್ಫಾಸ್ಟ್ ಮಾಡಿದರು. ಇನ್ ಕೇಸ್ ಈ ಥರ ಏನಾದ್ರೂ ಲೇಟ್ ಆದರೆ, ನಾನು ಎದ್ದೇಳೋದು ಲೇಟ್ ಆಗಿದ್ದರೆ, ಇಲ್ಲ ನನಗೇನಾದ್ರೂ ಕೆಲಸ ಇತ್ತು ಅಂದಾಗ ನಮ್ಮ ಅತ್ತೆನೇ ಅಡುಗೆ ಮಾಡ್ಕೋತಾರೆ. ತುಂಬ ಅಪರೂಪಕ್ಕೆ ಆ ಥರ ಕೆಲಸಗಳು ಬರೋದು ನನಗೆ. ಇಲ್ಲಾಂದರೆ ಯೂಶ್ವಲ್ ಆಗಿ ನಾನೇ ಅಡುಗೆನ ಮಾಡ್ಕೋತೀನಿ. ಆದರೆ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾರೆ, ಅದನ್ನೇ ಮಾಡಿಸಿದ್ವಿ. ಹಾಗೆ ನೆಂಚ್ಕೊಳ್ಳೋದಕ್ಕೆ ಸ್ವಲ್ಪ ಈ ಥರ ಚಿಪ್ಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಿಕ್ಸರ್, ಖಾರ ಬೂಂದಿ ಈ ಥರ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ. ಚಿತ್ರಾನ್ನಕ್ಕಾಗಿರ್ಬೋದು, ಈ ಥರ ಅವಲಕ್ಕಿ ಉಪ್ಪಿಟ್ಟಿಗೆ, ನಾರ್ಮಲ್ ಉಪ್ಪಿಟ್ಟಿಗೆ ಆ ಥರ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಿತ್ತು. ಅದಕ್ಕೋಸ್ಕರ ಇದಿಷ್ಟು ಬ್ಯಾಸ್ಕೆಟ್ಗಳನ್ನ ತರಿಸ್ಕೊಂಡಿದ್ದೆ. ನಾನು ಆಲ್ರೆಡಿ ಒಂದು ಸಾರಿ ಶೇರ್ ಮಾಡಿದ್ದೀನಿ, ನಿಮಗೆ ಗೊತ್ತಿರ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಪ್ಲಾಸ್ಟಿಕ್ ಬ್ಯಾಸ್ಕೆಟ್ ಅದು ಇದು ತಂದು ಸ್ಟೋರ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಜೂಟ್ ಮೆಟೀರಿಯಲಲ್ಲಿ ತಂದು ಇಟ್ಕೋಬೋದು. ಸಸ್ಟೈನಬಲ್ ಕೂಡ, ಹಾಗೆ ಪ್ಲಾಸ್ಟಿಕ್ನ ಕಡಿಮೆ ಯೂಸ್ ಮಾಡಿದಾಗ ಆಗುತ್ತೆ. ಈಗ ಅದರಲ್ಲಿ ಚಿಕ್ಕ ಸೈಜ್ ಇರುತ್ತೆ, ಮೀಡಿಯಮ್ ಸೈಜ್ ಇರುತ್ತೆ, ಹಾಗೆ ದೊಡ್ಡ ಸೈಜಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಇದನ್ನು ನಾವು ಯಾವ ಥರನಾದ್ರೂ ಬಳಸ್ಕೋಬೋದು. ಈ ಥರ ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಇಟ್ಕೊಳ್ಳೋದಕ್ಕಾಗಿರ್ಬೋದು, ಇಲ್ಲಾಂದರೆ ಹೋಮ್ ಡೆಕೋರ್ಗೆ ಬಳಸ್ಕೋಬೋದು, ಇಲ್ಲಾಂದರೆ ಮೇಕಪ್ ಏನಾದ್ರೂ ಸ್ಟೋರ್ ಮಾಡ್ಕೋತಿದ್ದೀವಿ ಅಂದರೆ ಅದಕ್ಕೂ ಸಹ ಬಳಸ್ಕೋಬೋದು. ಇನ್ನು ಹೊರಗಡೆ ಯಾರಾದ್ರೂ ತರಕಾರಿ ಇಟ್ಕೋತಿದ್ದೀರಾ ಅಂದರೆ ಅದಕ್ಕೂ ಸಹ ಬಳಸ್ಕೋಬೋದು. ಇದ್ರ ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಬೋದು. ಇನ್ನು ಸಂಜೆ ಆಗ್ತಾ ಇತ್ತು, ಸ್ವಲ್ಪ ಹುರುಳಿಕಾಳಿತ್ತು. ಮಧ್ಯಾಹ್ನಕ್ಕೆ ಹುರಿದು ಹುರುಳಿಕಾಳು ಸಾಂಬಾರು ಮಾಡಿಕೊಂಡು, ಹಾಗೆ ಸ್ವಲ್ಪ ತರಕಾರಿ ಪಲ್ಯ ಮಾಡಿಕೊಂಡು ಅನ್ನ ಮಾಡ್ಕೊಂಡಿದ್ವಿ. ಇನ್ನು ಹುರುಳಿಕಾಳು ಇನ್ನೊಂದು ಸ್ವಲ್ಪ ಇತ್ತು, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮೊಳಕೆ ಕಟ್ಟೋಣ ಅಂತ ಕಟ್ತಾ ಇದ್ದೀನಿ. ಯೂಶ್ವಲ್ ಆಗಿ ಮೊಳಕೆ ಕಟ್ಟಿದಾಗ ಇದ್ರ ಜೊತೆ ಹಸಿರು ಕಾಳು ಮತ್ತು ತಡಗುಣಿ ಕಾಳು, ಹಾಗೆಯೇ ಕಡಲೆಕಾಳು ಇದನ್ನೆಲ್ಲ ಹಾಕಿ ಮೊಳಕೆನ ಕಟ್ತಾ ಇದ್ದೆ. ಈ ಸಾರಿ ನನ್ನ ಹಸ್ಬೆಂಡ್ ಬಂದು ಪ್ಲೇನಾಗಿ ಬರೀ ಹುರುಳಿಕಾಳು ಮೊಳಕೆ ಕಾಳು ಸಾಂಬಾರು ಮಾಡಿ ಅಂತ ಹೇಳಿದರು. ಹಾಗಾಗಿ ಬರೀ ಹುರುಳಿಕಾಳು ಮಾತ್ರ ತೊಳೆದಿಟ್ಕೊಂಡು ಕಟ್ಕೋತಾ ಇದ್ದೀನಿ. ಯೂಶ್ವಲಾಗಿ ಮಾಡಿದಾಗ ಆ ಥರ, ಕೆಲವೊಂದು ಸಾರಿ ತುಂಬ ಅಪರೂಪಕ್ಕೆ ಬರೀ ಹುರುಳಿಕಾಳು ಮಾತ್ರ ಮೊಳಕೆ ಕಟ್ಟಿ ಸಾಂಬಾರನ್ನ ಮಾಡ್ಕೋತೀವಿ. ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಎರಡೂ ಕೂಡ ತುಂಬಾ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಅಂದರೆ ಮಿಕ್ಸ್ಡ್ ಮೊಳಕೆ ಕಾಳು ಸಾಂಬಾರು ಮಾಡ್ಕೋತೀವಲ್ವ, ಅದು ಸ್ವಲ್ಪ ಟೇಸ್ಟ್ ಚೇಂಜೇ ಇರುತ್ತೆ. ಹಾಗೆ ಬರೀ ಹುರುಳಿಕಾಳನ್ನ ಮೊಳಕೆ ಕಟ್ಟಿ ಮಾಡ್ಕೋತೀವಲ್ವ, ಅದ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಗ್ಲಾಸ್ ಕಂಟೈನರ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಇವಾಗ ನೀಟಾಗಿ ಒರೆಸಿ ಲಿಡ್ಡನ್ನೆಲ್ಲ ಕ್ಲೋಸ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.